ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾರ ಹುಡುಗಿ? ಆ ಹುಡುಗಿ ನಿಮ್ಮನೆಗೆ ಅವಳವ. ನಮ್ಮನೆ ಒಳಗ ಯಾರವಳು? ನಾವು ಈಡ್ ದಿನ ಹುಡುಕ್ತಾ ಇದ್ದ ಹುಡುಗಿ ಬೇರೆ ಯಾರು ಅಲ್ಲವ, ಆ ಗಂಗಾಧರ ಅಪ್ಪನ ಮಗಳು ಸ್ನೇಹ. ಇದ್ದಿಟ್ವನಪ್ಪ. ಹೌದು ಕಣವ, ನಮ್ಮವ್ರಿಗೆ ಆಪರೇಷನ್ ಆದಾಗ ಅಲ್ಲಿದ್ದಿದ್ದ ಸಿಬ್ಬಂದಿನೇ ನನಗೆ ಈಸೆ ಹೊಳಿತು. ನಮ್ಮವರು ನಮ್ಮನ್ನೆಲ್ಲ ಬಿಟ್ಟೋದಾಗ ಅವ್ರಿಗೆ ಆಪರೇಷನ್ ಆಯ್ತು ಗೊತ್ತಾ. ಅದೇ ದಿವಸ ಗಂಗಾಧರಪ್ಪ ಮತ್ತೆ ಅವ್ರ ಮಗಳು ಯಾವುದೋ ಆಪರೇಷನ್ ಅಂತ ಹೋಗಿದ್ರು. ಆದರೆ ಅಲ್ಲಿ ಆಪರೇಷನ್ ಆಗಿದ್ದು ಅವ್ರ ಅಪ್ಪನಿಗಲ್ಲವ, ಆ ಹುಡುಗಿಗೆ. ನಮ್ಮ ಹೃದಯನ ಇದೇ ಹುಡುಗಿಗೆ ಹಾಕೋರ ಕಣವ. ನಾನು ಈಸ್ಯಾನ ತಾನೇ ಕಷ್ಟಪಟ್ಟು ಕಂಡಿಡ್ತೀನವ. ಅಲ್ಲ, ನಂಗೆ ಈಸ್ಯ ಗೊತ್ತಾದ್ಮೇಕು, ನಮ್ಮ ಹೃದಯ ನನ್ನ ಕಣ್ಮುಂದೆ ಇದ್ಮೇಕು, ಅದು ನಿಂಗವ ಬಿಟ್ಟಿರ್ಲಿ. ನನ್ನ ಮಗಳು ನಮ್ಮನ್ನೆಲ್ಲ ಬಿಟ್ಟೋದ್ಮ್ಯಾಕು ನಮ್ಮ ಜೊತೆಗೆ ಅವಳ, ನಮ್ಮ ಮನೆಗೆ ಅವಳ. ನಂಗೆ ಗೊತ್ತಿತ್ತು ನಮ್ಮ ಸ್ನೇಹ ನಮ್ಮನ್ ಬಿಟ್ಟು ಹೋಗಕ್ಕಿಲ್ಲ ಅಂತ. ಈಗ ನೋಡು, ಈಗ ನನ್ನ ಮಗಳು ಯಾವ್ದೇ ಬಿಡ್ತಾ ನಮ್ಮನೆ ಕೇಳ್ತಾ ಇದ್ದೆ. ತಾಯಿ, ನಮ್ಮವ್ವ ನಮ್ಮಲ್ಲಿ ಓಟ್ ಅನ್ಕರ್ಣೇನವ ನಿಂಗೆ. ಅವ, ಈ ಇಸೆಗಳು ನಿಂಗೆ ಏಟೊಂದು ಖುಷಿ ಆಯ್ತು, ನನಗೂ ಆಟೆ ಖುಷಿ ಆಯ್ತು ಕಣವ. ಅದಕ್ಕೆ ನಾನು ಬಂದು ಈ ಸಂಬಂಧನ ತಡೆದಿದ್ದು. ನಮ್ಮವರು ಇನ್ನು ಯಾರನ್ನೋ ಮದುವೆ ಆಗಿ ನಮ್ಮೆಲ್ಲರಿಂದ ದೂರ ಆಗೋದು ನಂಗೆ ಇಷ್ಟ ಅಲ್ಲ ಕಣವ. ಅದಕ್ಕೆ ಅವ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಹೆಂಗಿದ್ರು ಅವ್ವ ನನ್ನ ಮದುವೆ ಆಗಲೇಬೇಕು ಅಂತ ಗಡುವು ಕೊಟ್ಟವ್ರೆ. ನಾನು ಮತ್ತೆ ಮದುವೆ ಅಂತ ಆದರೆ ನಮ್ಮ ಹೃದಯ ಹಾಕಿರೋ ಹುಡುಗಿನೇ ಅಂತ ತೀರ್ಮಾನ ಮಾಡೀನಿ. ನಮ್ಮವ್ರು ಸದಾ ನನ್ನ ಜೊತೆ ಇರ್ಬೇಕವ. ಅವ್ರ ಹೃದಯನ ನಾನು ಜೋಪಾನ ಮಾಡಬೇಕು. ನನ್ನ ಜೀವನದ ಧ್ಯೇಯ ಅದೇ ಕಣವ. ಇದ್ರ ಏನೋ ಸ್ವಾರ್ಥ ಅನ್ಸಿದ್ರೆ ನನ್ನ ಸಂಸ್ಬಿಡು ಕಣವ. ಇಲ್ಲ ಕಣಪ್ಪ, ಇಲ್ಲ, ಇದ್ರಾಗೆ ಏನೂ ತಪ್ಪಿಲ್ಲ. ನನ್ನ ಮಗಳು ಸತ್ತ ಮ್ಯಾಕು ಅವಳ ಮ್ಯಾಗೆ ಓಟೊಂದು ವಿರೋಧಿ ಮಾಡಿಕೊಂಡಿದೆಯಲ್ಲ. ನಿನ್ನಂತ ಹಳೆಯನ್ನು ಪಡೆಯೋಕ್ಕೆ ನಾನು ಶಾನ ಪುಣ್ಯ ಮಾಡಿದ್ದೆ ಕಣಪ್ಪ, ಶಾನ ಪುಣ್ಯ ಮಾಡಿದ್ದೆ. ನಮ್ಮವ್ರು ಇಲ್ಲ ಅಂತ ಹೇಳ್ಬೇಡವ. ಅವ್ರು ನಮಗೋಸ್ಕರ ನಮ್ಮ ಕಣ್ಮುಂದೇನೆ ಅವ್ರೆ. ಅಲ್ಲ, ಈ ವಿಷಯ ಸ್ನೇಹ ಗೊತ್ತಿದ್ರು ಅವಳ್ಯಾಕೆ ನಮ್ಗೆ ಹೇಳಲಿಲ್ಲ? ಇಲ್ಲವ, ಈ ವಿಷಯ ಆ ಹುಡುಗಿಗೂ ಗೊತ್ತಿಲ್ಲ. ಡಾಕ್ಟ್ರು ಯಾರ ಹೃದಯನ ಯಾರಿಗೆ ಹಾಕ್ತಾರೆ ಅಂತ ಯಾರಿಗೂ ಹೇಳಕ್ಕಿಲ್ಲ. ಹೌದೇ? ನಾನು ಇಸ್ಯಾನ ಯಾಕೆ ಮುಚ್ಚಿಟ್ಟೆ ಅಂತಂದ್ರೆ ಆ ಹುಡುಗಿ ಮ್ಯಾಕೆ ಸಾನೆ ಹೊರಟಾಗಿ ಕಿರ್ಚಾಡ್ಬಿಟ್ಟಿವ್ನಿ. ರೌಡಿ ಅನ್ಸಂಗೆ ಹೊಡೆದಾಡ್ಬಿಟ್ಟಿವ್ನಿ. ಆ ಹುಡುಗಿಗೆ ನನ್ನ ಮ್ಯಾಕೆ ಅದು ಏಟ್ ಕೋಪ ಆಯ್ತೋ ಏನೋ. ಆದರೆ ಮೊದಲು ಆ ಹುಡುಗಿನ ಒಪ್ಸ್ಬೇಕು ಕಣವ. ಆದರೆ ಒಂದವ, ನಾನು ಮೊದಲು ಮಾಡಿದ ತಪ್ಪನ್ನ ಮತ್ತೆ ಮಾಡೋಕ್ಕಿಲ್ಲ. ನಿಮ್ಗೆ ಯಾರಿಗೂ ಹೇಳ್ದೆ ನಮ್ಮವ್ರ ಕುತ್ತಿಗೆಗೆ ತಾಳಿ ಕಟ್ಬಿಟ್ಟಿದ್ದೆ. ಆದರೆ ಈ ಸಲ ಆ ತಪ್ಪು ಮಾಡೋಕ್ಕಿಲ್ಲ. ಎಲ್ರು ಒಪ್ಪಿಗೆ ತಗೊಂಡೆ ಎಲ್ರ ಮುಂದೆನೇ ತಾಳಿ ಕಟ್ತೀನಿ. ಆ ಹುಡುಗಿ ಒಪ್ಪಿಲ್ಲ ಅಂದರೆ ನಾನು ತಾಳಿ ಕಟ್ಟಕ್ಕಿಲ್ಲವ, ಬಲವಂತನೂ ಮಾಡೋಕ್ಕಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಆ ಹುಡುಗಿ ಒಪ್ಪಿಗೆ ಬೇಕೇ ಬೇಕು. ವಾ, ಆ ಹುಡುಗಿ ಒಪ್ಪಿಗೆ ಇದ್ರೆ ಸಾಕು?
ಅವ್ರವ್ವನ ಒಪ್ಪಿಗೆ ಬೇಡ. ನಾನು ಅವ್ರವ್ವ ಗೆಪ್ತಿರ್ಲಿ. ಅಯ್ಯವ್ವ ನಿನ್ನೊಪ್ಪಿಗೆ ಬೇಕೇ ಬೇಕು ಕಣವ. ಸಿರಿ, ಈಗ ಅವಳನ್ನ ಹೆಂಗ್ ಒಪ್ತೀಯೇ? ಅಲ್ಲ, ಅವಳು ನೀನ್ ನೋಡಿರಿ ಎದ್ರಕಂಡ್ ಸಾಯ್ತಾಳೆ. ಸಾಯಬ್ರೆ ಸಾಯಬ್ರೆ ಅಂತ ಗೌರವ ಕೊಡ್ತಾಳೆ. ಹಿಂಗಿರುವಾಗ ಹೆಂಗ್ ಒಪ್ತೀಯ? ಅದೇ ಗೊತ್ತಾಯ್ತಲ್ಲ ಕಣವ. ಜನ ಈ ಒಡಿ ಬಡಿ ಅಂದ್ರೆ ಹೆಂಗ ಮಾಡ್ಬಿಡ್ತೀನಿ. ಇರ್ತಾ ಹೋಗಿ ಮಾತಾಡೋದು ಅಂತಂದ್ರೆ ಹಂಗೆ ಗೊತ್ತಿಲ್ದಂಗೆ ಎದೆ ನಡ್ಕೊಂಬರ್ತದವ. ಏನ್ ಮಾಡೋದನ್ನ ಗೊತ್ತಾಯ್ತಲ್ಲ. ನಾನಿಲ್ವೇ? ಈ ಪುಟ್ಟ ಕೈರೋವರೆಗೂ ನೀನ್ ನಡಗಬೇಡ. ಅವ್ವ, ನನ್ನ ಮಗಳನ್ನ ನೀನ್ ಪಿರುತಿ ಮಾಡಕ್ಕೆ ನಾನೇ ಸಹಾಯ ಮಾಡ್ತೀನಿ. ನನ್ನ ಮಗಳ ಹೃದಯ ನಿನ್ನನ್ ಬಿಟ್ಟು ಬೇರೆ ಯಾರನ್ನೂ ಇಷ್ಟಪಡಕ್ಕಿಲ್ಲ. ಅವಳ ಹೃದಯಕ್ಕೆ ನೀನೇ ಯಜಮಾನ. ಸಾನೆ ಟ್ಯಾಂಕ್ಸ್ ಅವ್ವ. ಇನ್ನು ಮ್ಯಾಕೆ ಆ ಹುಡುಗಿನ ಒಪ್ಸಕ್ಕೆ ನಿಂಗೆ ನಾನೇ ಗುರು. ನಿಮ್ಮ ಹುಡುಗರು ಹೇಳ್ತಿರ್ತಾರಲ್ಲೋ, ಅದೇನೋ ಲವ್ ಗುರು. ಅದ್ ನಾನೇಯ. ಸ್ನೇಹ, ಅವ ನನ್ನ ಕಣ್ಮುಂದೆನೆ 8 ದಿನ ಇದ್ರು ನಾನು ನಿನ್ನ ಗುರ್ತೇ ಹಿಡಿಲಿಲ್ಲವಾ ಸ್ನೇಹ. ಸ್ನೇಹ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.